ಬೆಂಗಳೂರಿಗೂ ಸಮಸ್ಯೆಗೂ ಎಲ್ಲಿಲ್ಲದ ನಂಟು ಅಂತ ಅನ್ಸುತ್ತೆ. ಒಂದ್ ಕಡೆ ರಸ್ತೆ ಗುಂಡಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜಾಗುತ್ತಿದ್ದು, ಇದರ ಬೆನ್ನಲ್ಲೇ ಇದೀಗ ಕಸದ ಸಮಸ್ಯೆ ಉದ್ಭವಿಸುವ ಸಾಧ್ಯತೆ ಹೆಚ್ಚಾಗ್ತಿದೆ. ಕಳೆದ 9 ತಿಂಗಳಿನಿಂದ ಬಾಕಿ ಹಣ ಬಿಡುಗಡೆಯಾಗಿಲ್ಲ ಅನ್ನೋ ಕಾರಣಕ್ಕೆ ನಾಳೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು, ಇಡೀ ಸಿಟಿನೇ ಗಬ್ಬೆದ್ದು ನಾರುವ ಸಾಧ್ಯತೆ ಇದೆ. ರಸ್ತೆ ಗುಂಡಿಯಾಯ್ತು, ಇದೀಗ ಕಸದ ಸಮಸ್ಯೆ. ಬಾಕಿ ಹಣ ಕೊಡದಿದ್ರೆ ಮುಷ್ಕರದ ಎಚ್ಚರಿಕೆ. ರಸ್ತೆ ಗುಂಡಿಗಳ ವಿಚಾರದಲ್ಲಿ ಮಾಧ್ಯಮಗಳಿಂದ ಟೀಕೆಗೆ ಗುರಿಯಾಗಿದ್ದ ಜಿಬಿಎ ಇದೀಗ ಕಸದ ವಿಚಾರದಲ್ಲಿ ಮತ್ತೆ ಮುಖಾಮುಚ್ಚಿಕೊಳ್ಳುವಂತಾಗಿದೆ. ಕಾರಣ, ಕಳೆದ 9 ತಿಂಗಳಿನಿಂದ ಕಸ ವಿಲೇವಾರಿ ಮಾಡುವ ಗುತ್ತಿಗೆದಾರರಿಗೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಮಂಡಳಿ ಸುಮಾರು 350 ಕೋಟಿ ಬಾಕಿ ಬಿಲ್ ಕ್ಲಿಯರ್ ಮಾಡದೆ ಉಳಿಸಿಕೊಂಡಿದೆ. ಬಾಕಿ ಹಣ ನೀಡುವಂತೆ ಎಷ್ಟು ಮನವಿ ನೀಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಮುಷ್ಕರ ನಡೆಸೋದು ಅನಿವಾರ್ಯವಾಗಿದ್ದು, ಸೆಪ್ಟೆಂಬರ್ 24ರಿಂದ ಮುಷ್ಕರ ನಡೆಸೋದಾಗಿ ಗುತ್ತಿಗೆದಾರರು ಎಚ್ಚರಿಸಿದ್ದಾರೆ. ಒಂದು ವೇಳೆ ನಾವು ಬಿಲ್ ಸಲ್ಲಿಸಿದ್ದೇ ಆಗಲಿ, ಆ ಹಣ ನಾವು ಪಾವತಿ ಮಾಡಿಕೊಂಡು ನಮ್ಮ ಅಕೌಂಟಿಗೆ ಬಂದಾದ ನಂತರ ಮುಂದೆ ಸರ್ಕಾರದಿಂದ ಮತ್ತು ಈ ಮತ್ತೊಂದು ಯಾವುದೋ ಏಜೆನ್ಸಿಗಳಿಂದ ಏನಾದ್ರೂ ತನಿಖೆ ಆಗಲಿ ಮತ್ತೊಂದಾಗಲಿ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ನಮಗೆ ಬೇಕಾಗಿದೆ. ಇದೆಲ್ಲದರ ಸಲುವಾಗಿ ನಾನು 25 ದಿನಗಳ ಹಿಂದೆನೇ ಅವ್ರನ್ನೇ ಖುದ್ದಾಗಿ ಭೇಟಿ ಮಾಡಿ ಪತ್ರವನ್ನು ಸಹ ಸಲ್ಲಿಸಿರ್ತೇನೆ. ಅವರು ನಮ್ಮ ಫೋನ್ಗಳನ್ನ ಸಹ ರಿಸೀವ್ ಮಾಡೋದಿಲ್ಲ. ಹೋಗಿ ಮುಗ್ಧಃ ಹೋಗಿ ಭೇಟಿ ಮಾಡಿದಾಗ ಸಹಿತ ನಾವು ಹೋಗಲ್ಲಿ ಕೂತ್ಕೊಂಡ್ರೆ ಸಾಕು 2 ನಿಮಿಷ ಕೂತ್ಕೊಳ್ಳೋದಿಲ್ಲ. ನನಗೇನು ಕೆಲಸ ಇದೆ, ಬರ್ತೀನಿ ಅಂತ ಎದ್ದು ಓಡೋಗ್ತಾರೆ. ಈ ರೀತಿ ಪಲಾಯನ ಮಾಡುವಂಥ ಅಧಿಕಾರಿಗಳ ಕೈ ಕೆಳಗೆ ನಾವು ಯಾವ ರೀತಿ ಕೆಲಸ ನಿರ್ವಹಣೆ ಮಾಡಬೇಕು ಅನ್ನೋದು ಎಲ್ಲ ಗುತ್ತಿಗೆದಾರರಿಗೆ ಸಮಸ್ಯೆ ಉದ್ಭವ ಆಗಿರೋದ್ರಿಂದ ನಾವು ನಾಳೆ ಏನು ಸಭೆ ಕರೆದಿದ್ದಾರೆ, ನಾಳೆ ಎಲ್ಲರೂ ನಾವು ಭಾಗವಹಿಸ್ತೀವಿ. ನಮ್ಮ ಬೇಡಿಕೆಗಳು ಏನಂತೇಳಿದ್ರೆ ಸಮಂಜಸವಾಗಿ ನ್ಯಾಯಸಮ್ಮತವಾಗಿದ್ದರೆ ಬೇಡಿಕೆಗಳನ್ನು ಒಪ್ಕೊಳ್ಳಿ. ಇಲ್ಲ ಅಂತೇಳಿ ಅವರು ತರ್ಕ ಮಾಡೋ ರೀತಿಯಲ್ಲಿ ಏನಾದ್ರು ವ್ಯವಹಾರ ಮಾಡಿದ್ದೆ ಆದರೆ ನಮಗೆ ಮುಂದಿನ ಯಾವುದೇ ಮಾರ್ಗ ಇಲ್ಲದೆ ನಾವು ಕೆಲಸ ಸ್ಥಗಿತ ಮಾಡಬೇಕು ಅಂತೇಳಿ ನಾವೆಲ್ಲ ಒಮ್ಮತವಾಗಿ ತೀರ್ಮಾನ ಮಾಡಿಕೊಂಡು. ಗುತ್ತಿಗೆದಾರರ ಬೇಡಿಕೆ ಏನು? ಕಳೆದ 9 ತಿಂಗಳಿನಿಂದ ಬರಬೇಕಾದ ಹಣ ನೀಡಬೇಕು. ಕೂಡಲೇ 350 ಕೋಟಿ ಬಾಕಿ ಹಣ ಬಿಡುಗಡೆ ಮಾಡಬೇಕು. ಬೆಳಗ್ಗೆ 5 ಗಂಟೆಗೆ ಸ್ವಚ್ಛತೆಗೆ ಬರುವ ಪೌರ ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ. ಕಳೆದ 9 ತಿಂಗಳಿನಿಂದ ಸುಮಾರು 350 ಕೋಟಿ ಗುತ್ತಿಗೆದಾರರಿಗೆ ನೀಡಬೇಕಿದೆ. ಇದರ ಜೊತೆಗೆ ನಗರದಲ್ಲಿ ಕಸ ಕ್ಲೀನ್ ಮಾಡೋಕೆ ಬರುವ ಪೌರ ಕಾರ್ಮಿಕರಿಗೆ ಸಮಯ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದ ಪೌರ ಕಾರ್ಮಿಕರು ಕರ್ತವ್ಯಕ್ಕೆ ಬರ್ತಿದ್ದಾರೆ. ಅವರಿಗೆ ಸಾರಿಗೆ ವ್ಯವಸ್ಥೆ ನೀಡಿ ಅಂತ ಮನವಿ ಮಾಡಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಈಗ ಮೊನ್ನೆ ಒಂದು ಎಸ್ಮಾ ಜಾರಿ ಮಾಡಿದ್ದಾರೆ. ಆ ಎಸ್ಮಾ ಜಾರಿ ಮಾಡಿರೋದನ್ನ ನಾವು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದೀವಿ. ಇವತ್ತಾಗಲೇ ರಿಟ್ ಫೈಲ್ ಮಾಡಿದ್ದೀವಿ. ಅದರಲ್ಲಿ ಹೇಳ್ತೀವಿ, ನಮಗೆ ಕೆಲಸ ನಿರ್ವಹಣೆ ಮಾಡಿರೋಂಥ ಬಿಲ್ಗಳು ಕೊಡೋದಿಲ್ಲ, ಅಧಿಕಾರಿಗಳು ಮುಕ್ತಃ ಮಾತಾಡೋದು ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದು ಇಲ್ಲ. ಇದನ್ನ ಒಂದು ಮಲತಾಯಿ ಧೋರಣೆ ರೀತಿಯಲ್ಲಿ ನಮಗೆ ಧೋರಣೆ ತೋರ್ತಾ ಇರೋದ್ರಿಂದ ನಾವು ಯಾವ ರೀತಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತೇಳಿ ನಾವು ಎಸ್ಮಾ ಆದೇಶವನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಕೆಲಸ ಸ್ಥಗಿತ ಮಾಡೋದನ್ನ ಏನು ಅಂತೇಳಿ ನಾವು ನ್ಯಾಯಾಲಯಕ್ಕೆ ಸಮಂಜಸವಾದಂತ ಉತ್ತರವನ್ನು ನಾವು ಕೊಡಲಿದ್ದೇವೆ. ರಸ್ತೆ ಗುಂಡಿಯನ್ನ ಗಂಭೀರವಾಗಿ ಪರಿಗಣಿಸಿದ ಜಿಬಿಎ ಇದೀಗ ಕಸದ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇದೆ. ಗುತ್ತಿಗೆದಾರರ ಜೊತೆ ಸಭೆ ನಡೆಸೋಕೆ ಮುಂದಾಗಿದ್ದು, ಬೇಡಿಕೆ ಈಡೇರದಿದ್ರೆ ಮುಷ್ಕರದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತ ಗುತ್ತಿಗೆದಾರರು ಪಟ್ಟು ಹಿಡಿದಿದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.